ಹಾಯ್ ಎಲ್ರಿಗೂ ಮತ್ತೊಂದು ವ್ಲಾಗಿಗೆ ವೆಲ್ಕಮ್. ಇವತ್ತು ನಾನು ನಮ್ಮ ಕದ್ರಿಯಲ್ಲಿ ನಡೀತಿರುವಂತಹ ಬಟರ್ಫ್ಲೈ ಶೋಗೆ ಹೋಗಕ್ಕೆ ರೆಡಿ ಆಗಿದ್ದೀನಿ. ಎಷ್ಟು ಚೆನ್ನಾಗಾಗಿದೆಯಲ್ಲ ನಮ್ಮ ಕದ್ರಿ ಪಾರ್ಕು. ನಾನಿವತ್ತು ಡಾಗ್ ಶೋ ಇರುತ್ತೆ ಅಂತ ಅಂದ್ಕೊಂಡೆ, ಬಟ್ ಇಲ್ಲಿ ಬೈಕ್ ಆ್ಯಂಡ್ ಕಾರ್ ಶೋಸ್ ಇದೆ. ಅಬ್ಬಾ ಹಿಂಗೆ ಓಡಿಸ್ತವ್ರೆ ನೋಡಿ ಅಂತ ಇವರೆಲ್ಲ. ನಾನು ಯಾಕೆ ಅಷ್ಟೊಂದು ಜನ ಸೇರಿದ್ರು ಅಂತ ಅಂದ್ಕೊಂಡೆ, ಬಟ್ ಇದಕ್ಕಂತ ನಂಗೆ ಗೊತ್ತಿರಲಿಲ್ಲಪ್ಪ. ನೋಡಿ ಅಪ್ಪ ಎಲ್ಲ ವೀಡಿಯೋಸ್ ಮಾಡ್ತಿದ್ದಾರೆ. ಇದೇನು ಬೈಕ್, ನನಗಂತೂ ಮಾಡೆಲ್ಸ್ ಎಲ್ಲ ಏನು ಗೊತ್ತಿಲ್ಲ, ಏನೋ ಇದೆ. ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ. ಅದು ಕೂಡ ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ ಇಲ್ಲಿ. ಅದ್ರ ವೀಡಿಯೋಸ್ ಆಗಿರ್ಬೋದು ಎಲ್ಲ ಮಾಡ್ತಾಯಿದ್ರು. ನಾನು ಕೂಡ ಅದರ ಮಿಡಲಲ್ಲಿ ಒಂದು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಲ್ಲ, ಈ ಇಷ್ಟಿಷ್ಟು ದೊಡ್ಡ ಬೈಕ್ ಹುಡುಗಿರು ಕೂಡ ಓಡಿಸ್ತಾ ಇದ್ದಾರೆ. ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಿದ್ದೆ, ಇವಾಗ ರಿಯಲ್ ಆಗಿ ನೋಡೋಂಗಾಯ್ತು ನನಗೆ. ಎಲ್ಲ ಅದನ್ನು ಫೋಟೋ ತೆಗಿತಾ ಇದ್ರು. ಆಮೇಲೆ ಸಾಕಾಯಿತು ನೋಡಿ. ಆಮೇಲೆ ನಮ್ಮ ಇದಿದೆಯಲ್ಲ, ಪಾರ್ಕ್ ಇದೆಯಲ್ಲ, ಪಾರ್ಕಿಗೆ ಹೋಗೋಣ ಅಂತ ಅಲ್ಲಿ ಬಂದೆ. ಎದುರಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ವೆಲ್ಕಮ್ ಎಲ್ಲ. ಕಾರ್ಸು ಬೈಕ್ಸ್ ಅಂತೂ ಒಬ್ಬ ಕ್ರೇಜಿ ಆಗಿತ್ತು, ಅನ್ಎಕ್ಸ್ಪೆಕ್ಟೆಡ್ ಆಯಿತಾ. ನನಗಂತೂ ಡಾಗ್ ಶೋ ಇರುತ್ತೆ ಅಂತ ಅಂದ್ಕೊಂಡೆ, ಬಟ್ ಅದು ಇದ್ದಿದ್ದಂತೂ ನೋಡಿ ಶಾಕ್ ಆಗೋದಿತ್ತು. ನನಗೆ ಯಾವುದ್ಯಾವ್ದು ಮಾಡೆಲ್ಸ್ ಅಂತ ಕೂಡ ಗೊತ್ತಿದ್ದು ನೀವೆಲ್ಲ ಕಮೆಂಟ್ಸ್ ಎಲ್ಲ ಹಾಕಿ ಸಖತ್ತಾಗಿತ್ತು ನೋಡೋಕ್ಕೆ ಮಾತ್ರ. ಈಗ ನೆಕ್ಸ್ಟ್ ಅದೇ ಬಟರ್ಫ್ಲೈ ಶೋಗೆ ಹೋಗೋಣ ಬನ್ನಿ. ರೆಡಿ ಆಗ್ತಾ ಇದೆ ಆಯಿತಾ, ಎಲ್ಲ ರೆಡಿ ಆಗಿಲ್ಲ. ಈ ಬಟರ್ಫ್ಲೈ ಶೋ ಜಾನ್ವರಿ 19ವರೆಗೂ ಇದೆ ಅಂತೆ. ಸೊ ಎಲ್ಲರೂ ವಿಸಿಟ್ ಮಾಡ್ಬೋದು, ಇನ್ನೂ ಟೈಮ್ ಇದೆ. ಟಿಕೆಟ್ 50 ರೂಪೀಸು, ಮತ್ತು 5 ವರ್ಷಕ್ಕಿಂತ ಚಿಕ್ಕವರಿಗೆ ಏನು ಟಿಕೆಟ್ ಇಲ್ಲ. ಇಲ್ಲಿ ನಮ್ಗೆ ಎಂಟ್ರೆನ್ಸಲ್ಲಿ ಒಂದು ದೊಡ್ಡದು ಇಟ್ಟಿದ್ದಾರೆ, ಒಂದು ಇದನ್ನು ನೋಡೋಣ. ಇನ್ಸೈಡ್ ಹೋದಾಗ ಅಷ್ಟೇನು ದೊಡ್ಡದಾಗಿ ಕಾಣಿಸಿಲ್ಲ ಪ್ಲೇಸು, ತುಂಬ ಚಿಕ್ಕದಿದೆ. ಅಲ್ಲೇ ಬಟರ್ಫ್ಲೈಸ್ ಎಲ್ಲ ಇದೆ. ಅಂದರೆ ರೋಬೋಟು, ಅಂದರೆ ಅದರಷ್ಟಕ್ಕೆ ಅದರ ಕೈ ಕಾಲೆಲ್ಲ ಅಡ್ಗಾಡ್ತಾ, ಅಂದರೆ ಎಲೆಕ್ಟ್ರಿಕಲೆಲ್ಲ ಅಡ್ಗಾಡ್ತಾ ಇದೆ. ತುಂಬ ಚೆನ್ನಾಗಿತ್ತು. ಚಿಕ್ಕ ಮಕ್ಕಳಿಗೆಲ್ಲ ನೋಡೋಕ್ಕೆ ತುಂಬಾ ಇಷ್ಟ ಆಗ್ಬೋದು. ನನಗೆ ಸ್ವಲ್ಪ ಅಂದರೆ ಈ ಥರ ಈ ಥರ ಎಲ್ಲ ಇದ್ದದ್ದೆಲ್ಲ ನೋಡೋಕ್ಕೆ ತುಂಬ ಇಷ್ಟ, ಕಲರ್ಫುಲ್. ಅದಕ್ಕೆ ನಾನು ಬಂದೆ. ತುಂಬ ಚೆನ್ನಾಗಿತ್ತು, ಒಂದು ಸಲ ನೋಡೋ ಥರನೇ ಇದೆ. ನೀವು ಕೂಡ ವಿಸಿಟ್ ಮಾಡಿ. ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಏನೇನೆಲ್ಲ ಇತ್ತು ಅಂತ. ನಿಮಗೆ ಲೈಕ್ ಆದರೆ ಕೇಕ್ ಅಲ್ಲಿಟ್ಟಿದ್ದಾರೆ. ಅದು ನಿಜಾನ ಸುಳ್ಳು ಅಂತ ಗೊತ್ತಿಲ್ಲ, ಆದರೆ ಕೇಕ್ ಥರನೇ ಕಾಣಿಸ್ತಾ ಇದೆ. ಡಿಸೈನ್ಸ್ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಅಲ್ಲೇ ಸೈಡಲ್ಲೆಲ್ಲ ಸೆಲ್ಫಿ ಬೂತ್ ಥರ ಮಾಡಿದ್ದಾರೆ, ಅದರಲ್ಲಿ ಸೆಲ್ಫಿ ತೆಗಿಬೋದು ನಾವು. ಆಯಿತಾ, ಸ್ವಲ್ಪನೇ, ಅಷ್ಟೇನು ನೋಡೋ ಥರ ಅಷ್ಟೇನಿಲ್ಲ, ಬಟ್ ಮಕ್ಕಳಿಗೆ ತುಂಬಾ ಇಷ್ಟ ಆಗ್ಬೋದು. ಎಲ್ಲರೂ ವಿಸಿಟ್ ಮಾಡಿ. ಅದಾದಮೇಲೆ ನಮ್ಮ ಬಾಲಮಂಗಲ್ ಎಕ್ಸ್ಪ್ರೆಸ್ ಇದೆಯಲ್ಲ, ಅದ್ರಲ್ಲಿ ಕೂತ್ಕೊಳ್ಳೋಣ ಅಂತ 25 ರೂಪಾಯಿ ಕೊಟ್ಟು ಕೂತ್ಕೊಂಡೆ.
ಚೆನ್ನಾಗಿತ್ತು. ಇದು ಒಂದು ವ್ಯೂ ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು ಈ ಟ್ರೈನಲ್ಲಿ ಕೂತ್ಕೊಂಡು. ನಂಗೆ ನಾಚಿಕೆ ಆಯಿತು ಫಸ್ಟಿಗೆ, ಯಾಕಂದರೆ ಮಕ್ಕಳೆಲ್ಲ ಕೂತ್ಕೊಳ್ಳೋದಲ್ಲ. ನಾನು ಕೂಡ ಕೂತ್ಕೊಂಡೆ, ಹಂಗೆ ಒಂದು ರೈಡ್ ಮಾಡಿದೆ. ಮತ್ತೇನಿಲ್ಲ, ನೋಡೋದಕ್ಕೆ ಏನಿಲ್ಲ. ಇದೊಂದು ಎಕ್ಸ್ಪ್ರೆಸ್ಸಲ್ಲಿ ಒಂದು ರೈಡ್ ಮಾಡಿಕೊಂಡು ಆಮೇಲೆ ನಾನು ಮನೆಗೆ ಹೋದೆ. ಇದು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.